ಇನ್ನು ಧರ್ಮಸ್ಥಳದಲ್ಲಿ ಈ ಅನಾಮಿಕ ವ್ಯಕ್ತಿ ಏನು ಹೇಳಿಕೆ ಕೊಟ್ಟ ಅದೊಂದು ಷಡ್ಯಂತ್ರ ಭಾಗ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಹಾಗಾಗಿಯೇ ಧರ್ಮಕಹಳೆಯನ್ನು ಕೂಡ ಮೊಳಗಿಸಿರುವಂಥದ್ದು. ಧರ್ಮಸ್ಥಳಕ್ಕೆ ಇವತ್ತು ವಿಜಯೇಂದ್ರ ನೇತೃತ್ವದಲ್ಲಿ ಶಾಸಕರು ಭೇಟಿಯನ್ನು ಕೊಟ್ಟಿದ್ರು. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ. ಬಿಜೆಪಿ ಶಾಸಕರು, ಸಂಸದರು, MLCಗಳ ನಿಯೋಗ ಧರ್ಮಾಧಿಕಾರಿ ಅವರನ್ನ ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಮೂಲಕ ಸರ್ಕಾರದ ವಿರುದ್ಧ ಅಲ್ಲಾಗ್ತಾ ಇರುವಂತಹ ಷಡ್ಯಂತ್ರಗಳ ವಿರುದ್ಧ ಅಕ್ಷರಶಃ ರಣಕಹಳೆಯನ್ನು ಬಿಜೆಪಿ ಮೊಳಗಿಸಿರುವಂಥದ್ದು. ಬಿಜೆಪಿ ಸ್ಟ್ಯಾಂಡ್ ತುಂಬಾ ಕ್ಲಿಯರ್ ಆಗಿದೆ. ಇದರ ಹಿಂದಿರುವಂಥವರು ಯಾರು, ಅನಾಮಧೇಯ ವ್ಯಕ್ತಿಯ ಹಿಂದಿರೋರು ಯಾರು, ಷಡ್ಯಂತ್ರ ಅಂಥೇಳಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ, ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಸರ್ಕಾರ ಅದನ್ನು ಬಹಿರಂಗಪಡಿಸಲಿ. ಜೊತೆಗೆ SIT ತನಿಖೆ ಆಗ್ತಾ ಇದೆಯಲ್ಲ, ತನಿಖೆ ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ. ಹಾಗಾಗಿ ಈ ಮಧ್ಯಂತರ ವರದಿಯನ್ನು ರಿಲೀಸ್ ಮಾಡುವ ಮೂಲಕ, ಸದನದಲ್ಲಿ ಅದನ್ನು ಮಂಡಿಸುವ ಮೂಲಕ ತನಿಖೆಯಲ್ಲಿ ಅಧಿಕಾರಿಗಳು ಕಂಡುಕೊಂಡಿದ್ದೇನು, ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿದ್ದೇನು ಎಲ್ಲವನ್ನೂ ಕೂಡ ಜಗಜ್ಜಾಹೀರು ಮಾಡಲಿ ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ನಾಳೆ ಸೆಷನ್ನಲ್ಲಿ ವಿಪಕ್ಷಗಳು ಎತ್ತಿದಂತಹ ಪ್ರಶ್ನೆಗೆ, ಧರ್ಮಸ್ಥಳದ ಪ್ರಕರಣಕ್ಕೆ ಗೃಹ ಸಚಿವರು ಉತ್ತರವನ್ನು ಕೂಡ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಹಾಗಾಗಿ ನಾಳಿನ ಬೆಳವಣಿಗೆಗಳು ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಈಗಾಗಲೇ SIT ತಂಡ ಮಧ್ಯಂತರ ವರದಿಯನ್ನು ರೆಡಿ ಮಾಡಿಕೊಂಡಿದ್ದು, ಪೇಪರ್ ವರ್ಕನ್ನು ಮುಗಿಸಿದ್ದು, ಇನ್ನೇನು ಇವತ್ತು ಸಂಜೆ ಅಷ್ಟೊತ್ತಿಗೆ ಸರ್ಕಾರಕ್ಕೆ ಅದನ್ನು ಸಬ್ಮಿಟ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ನಾಳೆಯ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ಯಲಹಂಕ ಶಾಸಕರ ನೇತೃತ್ವದಲ್ಲಿ 400ಕ್ಕೂ ಹೆಚ್ಚು ಕಾರುಗಳಲ್ಲಿ 2000ಕ್ಕೂ ಹೆಚ್ಚು ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಧರ್ಮಸ್ಥಳವನ್ನು ತಲುಪಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ನಾವು ಧರ್ಮಸ್ಥಳದ ಪರವಾಗಿದ್ದೇವೆ ಅನ್ನುವಂತಹ ಮೆಸೇಜನ್ನು ಸಾರಿದರು. ಈ ಮೂಲಕ ಶಕ್ತಿ ಮತ್ತು ಭಕ್ತಿಯ ಸಂದೇಶವನ್ನು ರವಾನಿಸಿದರು. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. SIT ತನಿಖೆಯಲ್ಲಿ ಕೆಲವು ಗೊಂದಲ ಇದೆ. SIT ನಡೆಸುವಂತಹ ತನಿಖೆಯಲ್ಲಿ ಕೆಲವು ಗೊಂದಲ ಇದೆ. ಷಡ್ಯಂತ್ರ ಮಾಡ್ತಾ ಇರೋದು ಯಾರು ಅಂತ ಕೂಡ ಬಹಿರಂಗಪಡಿಸಬೇಕು. ಕೇವಲ ಇಲ್ಲೇನು ಸಿಕ್ಕಿಲ್ಲ, ಇಲ್ಲಿ ಹಿಂಗಾಯ್ತು, ಹಿಂಗಾಗದ್ವಿ, ಹಿಂಗೆ ಬಗದ್ವಿ ಅಂತ ಹೇಳೋದಲ್ಲ. ಯಾರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅವರ ಮುಖವಾಡಗಳನ್ನು ಕೂಡ ಸರ್ಕಾರವೇ ಕಳಚಬೇಕು. ಕಾರಣ ಸರ್ಕಾರದ ಮೇಲೆ ಪ್ರೆಷರ್ ಬಂತು ಅಂತ ತಾನೇ SIT ರಚನೆ ಆಗಿದ್ದು. ಮತ್ತೆ ಮಹಾದ್ವಾರದ ಬಳಿ ಎಲ್ಲ ಅಗದಿದ್ದು, ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಅಗದಿದ್ದು. ಹೀಗಾಗಿ ಷಡ್ಯಂತ್ರ ಮತ್ತು ಅಪಪ್ರಚಾರ, ತೇಜೋವಧೆ ಮಾಡ್ತಾ ಇದ್ದಂತಹ ಕೆಲವರನ್ನ ಹಿಡಿದು ಬಂಧಿಸಬೇಕು. ಆಗ ಸಿಂಡಿಕೇಟ್ನ ಎಷ್ಟು ಡೀಪ್ ಆಗಿದೆ, ಏನು ಕತೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಅನ್ನೋದು BJP ನಾಯಕರ ಆಗ್ರಹ. ನೋಡೋಣ ಈ ಆಗ್ರಹಕ್ಕೆ ಸರ್ಕಾರ ಹೆಂಗೆ ಉತ್ತರ ಕೊಡುತ್ತೆ ಅಂತ. ನಾವಾಗಲೇ ಹೇಳ್ತಾ ಇದ್ವಿ ಪರಮೇಶ್ವರ್ ಅವರು ಉತ್ತರ ಕೊಡ್ತಾರೆ ಅಂತ. ಈಗ DK ಶಿವಕುಮಾರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ರು. ಪರಮೇಶ್ವರ್ ಅವರು ಸದನದಲ್ಲಿ ಮಾತಾಡಬೇಕಾದ್ರೆ ಷಡ್ಯಂತ್ರ ಆಗಿದೆ ಅಂತ ಹೇಳಕ್ ಬರಲ್ಲ. ಅವರು ತನಿಖೆಯಲ್ಲಿ ಇಲ್ಲಿ ತನಕ ಸಿಕ್ಕಿದ್ದೇನು ಅನ್ನೋದನ್ನು ಮಾತ್ರ ಹೇಳಬಹುದು. ಆ ಉತ್ತರ ಏನು ಅನ್ನೋದು ಗೊತ್ತಾಗುತ್ತೆ. ಮಂಜುನಾಥೇಶ್ವರನ ಪರಮ ಭಕ್ತ ಇದ್ದೇನೆ ಅನ್ನೋದನ್ನ ಹೇಳಿದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ಪರಮ ಭಕ್ತರಾಗಿದ್ರೆ ತಡ ಮಾಡ್ದೇನೆ ಯಾರ್ಯಾರು ಪಿತೂರಿ ಮಾಡ್ತಾ ಇದ್ದಾರೆ, ಇದರಿಂದ ಈ ಷಡ್ಯಂತ್ರದಿಂದ ಯಾರ್ಯಾರಿದ್ದಾರೆ, ಅದು ಸಂಸದರು ಇರ್ಬೋದು, ಯಾರೇ ಇರ್ಬೋದು, ಆ ಷಡ್ಯಂತ್ರವನ್ನ ಬಹಿರಂಗಪಡಿಸಬೇಕು ಅನ್ನೋದನ್ನ ಆಗ್ರಹ ಮಾಡ್ತಾರೆ. DK ಶಿವಕುಮಾರ್ ಹೇಳುವಂಥದ್ದು ಬಿಜೆಪಿ ಅವರು ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ಆರಂಭಿಕ ಅಂತ ಸುಮ್ಮನೆ ಇದ್ರು ಅಂತ ಹೇಳಿ. ನಾನು ಹೇಳಿದ್ವಲ್ಲ, ನಾವು ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಇವತ್ತು ಕೂಡ ನಾವು ಸುಮ್ಮನೆ ಕೂತಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡಿದ್ದೇ ಆಗಿದ್ದರೆ ಇದನ್ನ ಕಾಯ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಕೋಟ್ಯಾಂತರ ಭಕ್ತರು ಇವತ್ತು ಭಾಳ ನೋವಿನಲ್ಲಿದ್ದಾರೆ. ಇವತ್ತು ಆ ನೋವಿನಲ್ಲಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ರಾಜಕಾರಣ ಮಾಡ್ತಾ ಇಲ್ಲ. ಇವತ್ತು ಷಡ್ಯಂತ್ರ ಅಂತೇಳಿ ಉಪಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಆ ಷಡ್ಯಂತ್ರ ಬಹಿರಂಗ ಪಡಿಸಬೇಕು ಅನ್ನೋದನ್ನ ಆಗ್ರಹ ಮಾಡ್ತಾರೆ. ಫಂಡಿಂಗ್ ಎಲ್ಲ ಮಾಡಿದೆ, ಒಂದು ಕೊಡ್ತಾರೆ, ನಾಳೆ ಸದನದಲ್ಲಿ ಅವರು ವರದಿ ಕೊಡ್ತಾರೆ. ಆದರೆ ಒಂದು ಈಗ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಒಂದು ಲೆಫ್ಟಿಸ್ಟ್ ಗ್ರೂಪ್ ಇದೆ ಅಂತ ಫಂಡಿಂಗ್ ಆಗಿದೆ. ಸ್ಪಾಟ್ಗಳಲ್ಲಿ ಎಡಪಂಥೀಯ ಸಂಘಟನೆಗಳು ಇದ್ದಾವೆ ಅಂತೇಳಿ ಸ್ವತಃ ದಿನೇಶ್ ಗುಂಡ್ರಾವ್ ಹೇಳಿದ್ದಾರೆ. ಎಡಪಂಥೀಯ ಸಂಘಟನೆಗಳು ಇದರಿಂದ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ಇದೇನು ತನಿಖೆ ಏನು ನಡೀತಾ ಇದೆ, ತನಿಖೆ ಹೇಗೆ ನಡೀಬೇಕು ಅದನ್ನು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸತ್ಯ, ನಾವು ಸದನದಲ್ಲೂ ಕೂಡ ಆಗ್ರಹ ಪಡಿಸಿದ್ದೇವೆ, ಇದ್ರ ಬಗ್ಗೆ ಮಧ್ಯಂತರ ವರದಿಯನ್ನು ರಾಜ್ಯ ಸರ್ಕಾರ ಮಂಡಿಸಬೇಕು. ಇದನ್ನು ಧರ್ಮಾಧಿಕಾರಿಗಳ ಹತ್ರ ಮಾತಾಡಿದಾಗ ಅವರಿಗೆ ಯಾವುದೇ ಆತಂಕ ಇಲ್ಲ, ಅವರು ನಿರಾತಂಕವಾಗೇ ಇದ್ದಾರೆ. ಅವರು ಭಕ್ತರ ಒಳಗಿರುವಂಥ ಆತಂಕ ದೂರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ
ಸರ್ಕಾರ ಯಾವುದೇ ರೀತಿಯ ತನಿಖೆ ನಡೆಸಲಿ ಅಂತ ನಾನು ಕೂಡ ಆಗ್ರಹಿಸಿದೆ. ತನಿಖೆ ಆಗಲಿ, ಬೇಕಿದ್ರೆ ಅವ್ರು ಯಾರೋ ದೂರುದಾರ ಹೇಳಿದ ಜಾಗ ಮಾತ್ರ ಅಲ್ಲ, ಇಡೀ ಧರ್ಮಸ್ಥಳವನ್ನೇ ಬೇಕಾದರೂ ಸ್ಕ್ಯಾನ್ ಮಾಡಲಿ, ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ ಅನ್ನುವಂಥ ನಿರಾತಂಕವಾಗಿ ಅವರಿದ್ದರು. ಅವರಿಗೇನು ಯಾವುದೇ ಆತಂಕ ಮುಂಚೆನೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇರಲ್ಲ. ನೋಡಿ, ಇವೆಲ್ಲ ಹತ್ತಾರು ತಲೆಮಾರುಗಳಿಂದ ಬೆಳೆದು ಬಂದಿರತಕ್ಕಂಥ ಶ್ರದ್ಧೆ. ಆ ಶ್ರದ್ಧಾಭಂಗವನ್ನು ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಶ್ರದ್ಧಾಭಂಗದ ಹಿಂದುಗಡೆ ಷಡ್ಯಂತ್ರ ಇದೆ. ಹಾಗಾಗಿಯೇ ನಂಬಿಕೆಯನ್ನು ಘಾಸಿಗೊಳಿಸಬೇಕು ಅನ್ನೋದು ಈ ಷಡ್ಯಂತ್ರದ ಭಾಗ. ಬೆಳೆ ಇಲ್ಲದೆ ಇದ್ದ ಕಡೆಗೆ ಕಳೆ ಬೆಳೆಯುತ್ತೆ. ಈಗ ನಂಬಿಕೆ ಅನ್ನೋ ಬೆಳೆ ಇಲ್ಲದೆ ಇದ್ದರೆ, ಶ್ರದ್ಧೆ ಅನ್ನೋ ಒಂದು ಬೆಳೆ ಇಲ್ಲದೆ ಇದ್ದರೆ ಮತಾಂತರದ ಕಳೆ ಬೆಳೆಯೋಕ್ಕೆ ಸುಲಭ. ಮತೀಯವಾದಿಗಳ ಷಡ್ಯಂತ್ರ ಅವ್ರನ್ನ ಈಡೇರಿಸ್ಕೊಳ್ಳೋಕೆ ಸುಲಭ. ಅದಕ್ಕೆ ಕೆಲವ್ರನ್ನ ಟೂಲ್ಗಳಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ. ಇದರೆಲ್ಲದರ ಸಮಗ್ರ ತನಿಖೆ ಆಗಲಿ. ಧರ್ಮಸ್ಥಳದ ಜೊತೆಗೆ ಧರ್ಮವೇ ಇದೆ. ಧರ್ಮವೇ ಧರ್ಮಸ್ಥಳ ಇರಬೇಕಾದ್ರೆ, ಸತ್ಯವೇ ಧರ್ಮಸ್ಥಳದ ಜೊತೆಗಿರಬೇಕಾದ್ರೆ ಸತ್ಯಮೇವ ಜಯ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೀಪಕ್ ಜೈನ್. ಮೊದಲನೇದಾಗಿ ಈಗ ನಾಳೆ ಮಧ್ಯಂತರ ವರದಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ರಾಜ್ಯದ ಜನರಿಗೆ. ಅದ್ರ ಬಗ್ಗೆ ಒಂದು ಕುತೂಹಲ ಇದೆ. ಇನ್ನೊಂದು ಕಡೆಗೆ ಹೊಸ ಪಾತ್ರಧಾರಿಗಳು ಪ್ರತಿದಿನ ಸೃಷ್ಟಿ ಆಗ್ತಾನೆ ಇದ್ದಾರೆ, ಪ್ರತಿದಿನ ಕಾಣಿಸ್ಕೊಳ್ತಾ ಇದ್ದಾರೆ ಕ್ಯಾಮ್ರಾ ಮುಂದೆ. ಸೊ ಆ ಪಾತ್ರಧಾರಿಗಳ ರಂಗ ಪ್ರವೇಶಕ್ಕೆ SIT ಅವಕಾಶವನ್ನು ಕೊಡುತ್ತಾ ಈ ಹೊತ್ತಿನಲ್ಲಿ, ಅಥವಾ ಕೇವಲ ಮಧ್ಯಂತರ ವರದಿಗೆ ಮಾತ್ರ ಫೋಕಸ್ ಮಾಡ್ತಾರಾ? ಈವರೆಗೆ ನಾಳೆ ಮಧ್ಯಂತರ ವರದಿಯನ್ನ ಮಂಡನೆ ಮಾಡ್ತೇವೆ ಅನ್ನುವಂತ ಅಧಿಕೃತ ಹೇಳಿಕೆಗಳು ಯಾವುದು ಕೂಡ ಬಂದಿಲ್ಲ ಮಮತಾ. ಆದ್ರೆ ಬಿಜೆಪಿ ಎತ್ತಿದಂತ ಪ್ರಶ್ನೆಗಳಿಗೆ ಗೃಹ ಸಚಿವರು ಸದನದಲ್ಲಿ ಉತ್ತರ ಕೊಡ್ತಾರೆ ಅನ್ನುವಂತ ನಿರೀಕ್ಷೆ ಇರುವಂತದ್ದು. ಹಾಗಾಗಿ SIT ಅವರು ಆ ಒಂದು ತನಿಖಾ ವರದಿಯನ್ನ ಕೋರ್ಟ್ಗೆ ಒಪ್ಪಿಸಬೇಕಾಗ್ತದೆ. SIT ಅನ್ನ ಫಾರ್ಮ್ ಮಾಡಿದ್ದು ಸರ್ಕಾರ ಆದ್ರೂ ಕೂಡ ಅದನ್ನ ನೇರವಾಗಿ ಕೋರ್ಟ್ಗೆ ಕೊಡಬೇಕಾಗ್ತದೆ. ಆದ್ರೆ ಈವರೆಗೆ ತನಿಖೆಯ ಪ್ರಗತಿ ಏನು, ಸಿಕ್ಕಿದಂತಹ ರಿಸಲ್ಟ್ ಏನು, ಮತ್ತು ರಾಜ್ಯವ್ಯಾಪಿ ಹೋರಾಟಗಳು ಮತ್ತು ಬಿಜೆಪಿ ನಾಯಕರ ಆರೋಪಗಳು ಇರುವಂತದ್ದು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಗೃಹ ಸಚಿವರು ಸದನದಲ್ಲಿ ಯಾವ ರೀತಿಯ ಉತ್ತರ ಕೊಡ್ತಾರೆ ಅನ್ನುವಂತ ಒಂದು ನಿರೀಕ್ಷೆ. ಅದರ ಜೊತೆಗೆ ನೇರವಾಗಿ ಸರ್ಕಾರವೇ ಕ್ಷಮೆ ಕೇಳಬೇಕು. ಈ SIT ರಚನೆ ಹಿಂದೆ ಒಂದು ಷಡ್ಯಂತ್ರ ಇದೆ, ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ, ಆ ಕಾಣದ ಕೈಗಳನ್ನ ಬಹಿರಂಗ ಮಾಡಬೇಕು. ಮತ್ತು ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಆಗಿರುವಂತಹ ದಬ್ಬಾಳಿಕೆಯ ವಿರುದ್ಧ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನೇತೃತ್ವದಲ್ಲಿ ಇಡೀ ಸರ್ಕಾರ ಸದನದಲ್ಲೇ ಕ್ಷಮೆ ಕೇಳಬೇಕು ಅನ್ನುವಂತ ಒಂದು ಪಟ್ಟನ್ನ ಬಿಜೆಪಿ ನಾಯಕರುಗಳು ಇಟ್ಟಿರುವಂತದ್ದು. ಇವತ್ತು ದೇವಸ್ಥಾನಕ್ಕೆ ಬಂದು ವಿಶೇಷವಾದ ಪೂಜೆಯನ್ನ ಮಾಡಿ ದರ್ಶನವನ್ನ ಮಾಡಿದ್ದಾರೆ. ಧರ್ಮಾಧಿಕಾರಿಗಳ ಭೇಟಿಯನ್ನ ಮಾಡಿ ಬಿಜೆಪಿಯ ನಿಲುವು ಏನಿದೆ ಅನ್ನೋದನ್ನ ಅವರ ಮುಂದೆ ಮಾತುಕತೆಯನ್ನ ಮಾಡಿರುವಂತದ್ದು. ಹಾಗಾಗಿ ಸುಮಾರು ಇವತ್ತು 25,000ಕ್ಕಿಂತ ಹೆಚ್ಚು ಭಕ್ತರು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ದೇವಸ್ಥಾನಕ್ಕೆ ಬರ್ತಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತು ಬಿಜೆಪಿಯ ಸ್ಟ್ಯಾಂಡ್ ಏನಿದೆ ಅನ್ನೋದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನಾಳೆ ಸದನದಲ್ಲಿ ಗೃಹ ಸಚಿವರು ಏನ್ ಹೇಳ್ತಾರೆ ಅನ್ನುವಂಥದ್ದು. ಆ ನಂತರ ಈಗ ಮಹಜರು ಪ್ರಕ್ರಿಯೆ ಬಾಕಿ ಇದೆ. ಶವಶೋಧವನ್ನ ಈಗಾಗಲೇ 2 ದಿವಸಗಳಿಂದ ಸ್ಥಗಿತ ಮಾಡಿದ್ದಾರೆ. ನಾಳೆ ಪ್ರಮುಖವಾಗಿ ಮಹಜರು ಆಗುವಂತಹ ಸಾಧ್ಯತೆಗಳು ಎಲ್ಲವೂ ಇದೆ. SIT ಚೀಫ್ ಮತ್ತು ಸರ್ಕಾರ ಏನು ಸೂಚನೆ ತನಿಖಾಧಿಕಾರಿಗಳಿಗೆ ಕೊಡ್ತಾರೆ ಅನ್ನುವಂಥದ್ದು ಈಗ ಇರುವಂತಹ ನಿರೀಕ್ಷೆ. ಮಮತಾ, ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ದೀಪಕ್ ಜೈನ್.